ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ರುಚಿ. ಇವತ್ತು ನಾನು ಶೇರ್ ಮಾಡ್ತಾ ಇದ್ದೇನೆ ರಾಜ್ಮಾ ಹಾಗೂ ಆಲೂಗಡ್ಡೆಯಿಂದ ಮಾಡುವಂತಹ ಒಂದು ರೆಸಿಪಿ. ತುಂಬ ಸಿಂಪಲ್ಲಾಗಿ ಹಾಗೂ ಟೇಸ್ಟಿಯಾಗಿ ಬರ್ತದೆ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಇವಾಗ ನೋಡಿ, ರಾಜ್ಮಾವನ್ನು ನಾನಿಲ್ಲಿ ಓವರ್ ನೈಟ್ ಸೋಕ್ ಮಾಡಿ ಇಟ್ಟಿದ್ದೆ ಆಯಿತಾ. ಈಗ ಇದನ್ನು ಕುಕ್ಕರಿಗೆ ಹಾಕಿ ಬೇಯಿಸಬೇಕು. ಮೊದಲಿಗೆ ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಬೇಯಿಸಬೇಕು. ಕುಕ್ಕರಲ್ಲಿ ಒಂದು ಸೀಟಿ ತೆಗೆದರೆ ಸಾಕು. ಇಲ್ಲಿ ನಾನು 2 ಬಿರಿಯಾನಿ ಎಲೆ, 1 ಸ್ಟಾರ್ ಕಟ್ ಮಾಡಿ ತಗೊಂಡಿದ್ದೇನೆ, 4 ಲವಂಗ, 1 ತುಂಡು ಚಕ್ಕೆ ಹಾಗೂ ಸ್ವಲ್ಪ ಸೋಂಪು, ಇಷ್ಟು ಗರಂ ಮಸಾಲೆಯನ್ನು ತಗೊಂಡಿದ್ದೇನೆ, ಇಡೀ ಗರಂ ಮಸಾಲೆ. ಹಾಗೂ ಇಲ್ಲಿ 2 ಸಣ್ಣ ಈರುಳ್ಳಿ ಚಾಪ್ ಮಾಡಿ ತಗೊಂಡಿದ್ದೇನೆ, ಒಂದು 7 ಎಸಳು ಬೆಳ್ಳುಳ್ಳಿ ಕಟ್ ಮಾಡಿ ತಗೊಂಡಿದ್ದೇನೆ, ಒಂದು ಸಣ್ಣ ತುಂಡು ಶುಂಠಿ, ಹಸಿಮೆಣಸಿನಕಾಯಿ ಒಂದು 3 ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಸಣ್ಣದಾಗಿ ಚಾಪ್ ಮಾಡಿ ತಗೊಂಡಿದ್ದೇನೆ. ಹಾಗೂ ಒಂದು ಟೊಮೆಟೊ, ದೊಡ್ಡ ಟೊಮೆಟೊವನ್ನು ಪ್ಯೂರಿ ಮಾಡಿ ತಗೊಂಡಿದ್ದೇನೆ. ಇಲ್ಲಿ ನಾನು ಮಸ್ಟರ್ಡ್ ಆಯಿಲನ್ನು ಯೂಸ್ ಮಾಡಿ ಇದನ್ನು ಮಾಡ್ತಾ ಇರೋದು ಇವತ್ತು. ಮೊದಲು ಪ್ಯಾನಿಗೆ ಸ್ವಲ್ಪ ಮಸ್ಟರ್ಡ್ ಆಯಿಲನ್ನು ಹಾಕ್ಕೊಳ್ಳಿ. ತೆಂಗಿನ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಎಣ್ಣೆ ಬಿಸಿ ಆದಮೇಲೆ ಇಡೀ ಗರಂ ಮಸಾಲೆಗಳನ್ನು ಹಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಇವಾಗ ನಾನು ಹೆಚ್ಚಿಟ್ಟಂತಹ 3 ಹಸಿಮೆಣಸಿನಕಾಯಿ, ಒಂದು ಸಣ್ಣ ತುಂಡು ಶುಂಠಿ ಹಾಗೂ ಒಂದು 7 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೆ. ಇದನ್ನೆಲ್ಲ ಸಣ್ಣ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನೆಲ್ಲ ಮೊದಲಿಗೆ ಎಣ್ಣೆಗೆ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಹೊತ್ತು. ಇದೊಂದು ಸ್ವಲ್ಪ ಹೊತ್ತು ಫ್ರೈ ಆಗಿದ್ದೆ. ಇದರದೆಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಇದಕ್ಕೆ ನಾನು ಆನಿಯನನ್ನು ಹಾಕ್ತಾ ಇದ್ದೇನೆ. ನಾನು ಇಲ್ಲಿ ಸಣ್ಣ 2 ಆನಿಯನನ್ನು ತಗೊಂಡಿದ್ದೇನೆ. ನಿಮ್ಮ ಹತ್ರ ದೊಡ್ಡ ಆನಿಯನ್ ಇದ್ದರೆ 1 ಹಾಕಿದರೂ ಸಾಕು. ಈರುಳ್ಳಿಯನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾನು ಟೊಮೆಟೊ ಪ್ಯೂರಿಯನ್ನು ಹಾಕ್ತಾ ಇದ್ದೇನೆ. ಹಾಕಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಟೊಮೆಟೊ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ, ಅಲ್ಲಿ ತನಕ ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡುವ. ಇವಾಗ ಇದು ಆಗಿದೆ. ಇವಾಗ ಇದಕ್ಕೆ ಆಲೂಗಡ್ಡೆಯನ್ನು ಸೇರಿಸ್ಬೋದು. ಇಲ್ಲಿ ನಾನು 2 ದೊಡ್ಡ ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ಆಯಿತಾ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಒಂದು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ತಾ ಇರಿ. ಇಲ್ಲಿ ಆಲೂಗಡ್ಡೆ ಬೇಯುವಾಗ ಕೂಡ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಆಯಿತು. ಇವಾಗ ಆಲೂಗಡ್ಡೆ ಸ್ವಲ್ಪ ಬೇಯ್ತಾ ಬಂತು. ಇವಾಗ ಬಾಕಿ ಮಸಾಲೆ ಏನು ಹಾಕ್ಲಿಕ್ಕುಂಟು ಅದನ್ನೆಲ್ಲ ಹಾಕುವ. ನಾನಿಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ ಒಂದು 1/2 ಸ್ಪೂನಷ್ಟು ಮಾತ್ರ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಅರ್ಧ ಸ್ಪೂನಷ್ಟು ಜೀರಾ ಪೌಡರನ್ನು ಹಾಕ್ತಾ ಇದ್ದೇನೆ. ಹಾಗೂ 1 ಸ್ಪೂನಷ್ಟು, ಈ ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಕೊತ್ತಂಬರಿ ಪೌಡರನ್ನು ಹಾಕ್ತಾ ಇದ್ದೇನೆ. ಹಾಗೂ ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ತಾ ಇದ್ದೇನೆ. ಹಾಗೂ ಚೆನ್ನಾಗಿ ಇಷ್ಟನ್ನು ಎಣ್ಣೆಯಲ್ಲಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಈ ಟೈಮಲ್ಲಿ ನಾನು ರಾಜ್ಮಾ ಬೇಯಿಸಿದ ನೀರೇನಿದೆ ನೋಡಿ ಅದನ್ನೇ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ.
ಹಾಗೂ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಸೆಟ್ ಆಗಲಿಕ್ಕೆ ಬಿಡ್ತೇನೆ. ಒಂದು ಸ್ವಲ್ಪ ಹೊತ್ತು ಮಸಾಲ ಆಲೂಗಡ್ಡೆಯೊಂದಿಗೆ ಮಿಕ್ಸ್ ಆಗಿ ಒಂದು ಸ್ವಲ್ಪ ಹೊತ್ತು ಸೆಟ್ ಆಗಲಿ ಇದು. ಇವಾಗ ನೋಡಿ ನೀರೆಲ್ಲ ಡ್ರೈ ಆಗಿದೆ ಅಲ್ವಾ. ಇವಾಗ ನಾನು ಬೇಯಿಸಿದಂತಹ ರಾಜ್ಮಾವನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ ಇಡ್ತೇನೆ ನಾನು ಇದನ್ನು ಹೀಗೇನೆ. ಇವಾಗ ಸ್ವಲ್ಪ ಕಸೂರಿ ಮೇಥಿಯನ್ನು ಕ್ರಷ್ ಮಾಡಿ ಹಾಕ್ತಾ ಇದ್ದೇನೆ. ಇದ್ರೆ ಹಾಕಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನೋಡಿ ಇವಾಗ ಇದು ರೆಡಿ ಆಯಿತು. ನೋಡಿ ಈಗ ಯಾವ ರೀತಿ ಬಂದಿದೆ ಅಂತ ನೋಡಿ ನೀವೇ. ತುಂಬ ಚೆನ್ನಾಗಿ ಆಗ್ತದೆ. ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು ಇದನ್ನು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿಯೊಂದಿಗೆ ಎಂಜಾಯ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೂ ಇನ್ನೂ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.